ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಭವಿಷ್ಯೋದಯ ಧ್ಯೇಯದೊಂದಿಗೆ ನವೆಂಬರ್ 18ರಿಂದ ಬೆಂಗಳೂರು ಟೆಕ್ ಸಮಿಟ್. ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಅರ್ಹ ಫಲಾನುಭವಿ ನೋಂದಣಿಯಲ್ಲಿ ಕರ್ನಾಟಕಕ್ಕೆ ರಾಷ್ಟ್ರಮಟ್ಟದಲ್ಲಿ 2ನೇ ಸ್ಥಾನ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಪಥ 53 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹರ್ ಘರ್ ತಿರಂಗಾ ಅಭಿಯಾನ ಖಾದಿ ತ್ರಿವರ್ಣಧ್ವಜ ಮಾತ್ರ ಬಳಸುವಂತೆ ಖಾದಿ ಸಂಘಗಳ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ 785 ಜಾಗತಿಕ ಕಂಪನಿಗಳು ನೆಲೆಸಿದ್ದು ವಾರ್ಷಿಕ $50 ಬಿಲಿಯನ್ ಅಮೆರಿಕನ್ ಡಾಲರ್ ವಹಿವಾಟಿನ ಜೊತೆಗೆ 3.5 ಲಕ್ಷಕ್ಕೂ ಅಧಿಕ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನವೆಂಬರ್ 18ರಿಂದ 20ರವರೆಗೆ ಭವಿಷ್ಯೋದಯ ಧ್ಯೇಯದೊಂದಿಗೆ ಆಯೋಜಿತ ಬೆಂಗಳೂರು ಟೆಕ್ ಸಮಿಟ್ 2025 ಹಿನ್ನೆಲೆ ಮುಖ್ಯಮಂತ್ರಿಯವರು 100ಕ್ಕೂ ಹೆಚ್ಚು ಕಂಪನಿಗಳ ಸಿಇಒಗಳ ಜೊತೆ ಉಪಾಹಾರಕೂಟದಲ್ಲಿ ಸಂವಾದ ನಡೆಸಿದರು. ಬಳಿಕ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸ್ಟಾರ್ಟ್ಅಪ್ ರಾಜಧಾನಿ ಎನಿಸಿರುವ ಕರ್ನಾಟಕದಲ್ಲಿ 18,300 ನವೋದ್ಯಮಗಳು ಹಾಗೂ 45 ಯೂನಿಕಾರ್ನ್ಗಳಿವೆ. ಕೃತಕ ಬುದ್ಧಿಮತ್ತೆಯಲ್ಲೂ ಬೆಂಗಳೂರು ವಿಶ್ವದಲ್ಲೇ 5ನೇ ಸ್ಥಾನದಲ್ಲಿದೆ ಎಂದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಪಾಲ್ಗೊಂಡಿದ್ದರು. ಫೇಸ್ ರೆಕಗ್ನಿಷನ್ ಸಿಸ್ಟಮ್ ತಂತ್ರಾಂಶ ಜಾರಿಯಿಂದ 94.2% ಅರ್ಹ ಫಲಾನುಭವಿಗಳನ್ನು ನೋಂದಾಯಿಸಲಾಗಿದೆ. ಅನರ್ಹ ಫಲಾನುಭವಿಗಳನ್ನು ಹೊರಗಿಡುವಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಕಲಾಪದ ಶೂನ್ಯ ವೇಳೆಯಲ್ಲಿ ಸದಸ್ಯರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಅಪೌಷ್ಟಿಕತೆ ನಿವಾರಣೆ ಯೋಜನೆಯನ್ನು ಕರ್ನಾಟಕದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಕೇಂದ್ರ ಪುರಸ್ಕೃತ ಸಾಮಾಜಿಕ ಭದ್ರತೆಯ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ, ಆರ್ಥಿಕ ಭದ್ರತೆಯ ಅಟಲ್ ಪಿಂಚಣಿ ಯೋಜನೆ ಅಡಿ ಕನಿಷ್ಠ ಮೊತ್ತದ ಕಂತು ಪಾವತಿಸಿ ವಿಮೆ ಮಾಡಿಸುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕರ್ನಾಟಕದ ಪ್ರಾದೇಶಿಕ ನಿರ್ದೇಶಕಿ ಸೊನಾಲಿ ಸೇನ್ ಗುಪ್ತಾ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕ್ಷೇತ್ರ ಮಟ್ಟದ ಆರ್ಥಿಕ ಸಾಕ್ಷರತೆ ಜನಜಾಗೃತಿ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಮಹಿಳಾ ಸ್ವಸಹಾಯ ಗುಂಪುಗಳು ವಿಶೇಷವಾಗಿ ಗ್ರಾಮೀಣ ಭಾರತದಲ್ಲಿ ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕರಾಗಿ ಹೊರಹೊಮ್ಮಿವೆ ಎಂದರು. 79ನೇ ಸ್ವಾತಂತ್ರ್ಯ ಸಂಭ್ರಮದ ಹಿನ್ನೆಲೆ ಪ್ರತಿ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ದೇಶಾಭಿಮಾನ ಮೆರೆಯಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ದೇಶಭಕ್ತಿಯ ಸುಂದರ ಅನುಭೂತಿಗೆ ಎಲ್ಲರೂ ಸಾಕ್ಷಿಯಾಗೋಣ. www.harghar-tiranga.comನಲ್ಲಿ ಹೆಸರು ನೋಂದಾಯಿಸಿ ತ್ರಿವರ್ಣ ಧ್ವಜದ ಜೊತೆ ತಮ್ಮ ಭಾವಚಿತ್ರ ಅಪ್ಲೋಡ್ ಮಾಡುವಂತೆ ನಾಡಿನ ಜನತೆಯನ್ನು ಕೋರಿದ್ದಾರೆ. ಇಡೀ ರಾಷ್ಟ್ರಕ್ಕೆ ವಿವಿಧ 9 ಗಾತ್ರಗಳಲ್ಲಿ ಖಾದಿ ಧ್ವಜಗಳನ್ನು ಪೂರೈಸುವ ಭಾರತೀಯ ಗುಣಮಟ್ಟ ಮಾನಕ ಸಂಸ್ಥೆಯ ಮಾನ್ಯತೆ ಗಳಿಸಿದ ಏಕೈಕ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಹರ್ ಘರ್ ತಿರಂಗಾ ಅಭಿಯಾನದ ಹಿನ್ನೆಲೆ ನಾಡಿನ ಅಭಿಮಾನದ ದ್ಯೋತಕ ರಾಷ್ಟ್ರಧ್ವಜವನ್ನು ತಯಾರಿಸುತ್ತಿರುವ ಈ ಗ್ರಾಮೋದ್ಯೋಗ ಸಂಘದ ಕಾರ್ಯದರ್ಶಿ ಶಿವಾನಂದ್ ಮಠಪತಿ ಆಗಸ್ಟ್ 15ರ 79ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಖಾದಿ ಧ್ವಜಗಳನ್ನು ಮಾತ್ರ ಬಳಸುವಂತೆ ಆಕಾಶವಾಣಿ ಮೂಲಕ ಕೇಳುಗರಲ್ಲಿ ಮನವಿ ಮಾಡಿದ್ದಾರೆ. ಹರ್ ಘರ್ ತಿರಂಗಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದು ಒಂದು ನಮ್ಮ ದೇಶದ ಹೆಮ್ಮೆಯ ವಿಷಯ. ನಾವಿಲ್ಲಿ ಸುಮಾರು ವರ್ಷದಿಂದ ರಾಷ್ಟ್ರಧ್ವಜಗಳನ್ನ ತಯಾರು ಮಾಡ್ತಾ ಇದ್ದೀವಿ. ನಮಗೆ 2002ರಿಂದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಿಂದ ISI ಮಾರ್ಕಿನ 9 ಸೈಜಿನ ಧ್ವಜಗಳನ್ನು ತಯಾರು ಮಾಡಲು ಪರ್ಮಿಷನ್ ಸಿಕ್ಕಿದೆ. ಪ್ರತಿ ವರ್ಷನೂ ನಾವು 3.5 ಕೋಟಿ 4 ಕೋಟಿವರೆಗೂ ಮೊತ್ತದ ಧ್ವಜಗಳನ್ನು ತಯಾರು ಮಾಡ್ತಾ ಇದ್ವಿ. ಖಾದಿ ಧ್ವಜಗಳು ಗ್ರಾಮೀಣ ಮಹಿಳೆಯರು ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ನೂಲುವ ಮತ್ತು ನೇಯ್ಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಆ ರಾಷ್ಟ್ರಧ್ವಜಗಳನ್ನು ಕಟ್ ಮಾಡೋದು, ಹೊಲಿಯುವ ಎಲ್ಲ ಕೆಲಸಕ್ಕೂ ಮಹಿಳೆಯರೇ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ 50 ಲಕ್ಷ ರೂಪಾಯಿ ಮಾತ್ರ ಮಾರಾಟ ಆಗಿದೆ. ಇದಕ್ಕೆ ಕಾರಣ ಅವು ಪಾಲಿಯೆಸ್ಟರ್ ಮಿಲ್ಲಿನ ಧ್ವಜಗಳನ್ನು ಮಾರಾಟ ಮಾಡ್ತಾ ಇರೋದು. ದಯಮಾಡಿ ಇದು ರಾಷ್ಟ್ರದ ಹೆಮ್ಮೆಯ ಒಂದು ಕೇಂದ್ರ. ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದನೇ ಸಪ್ಲೈ ಆಗ್ತಾ ಇತ್ತು. ದಯಮಾಡಿ ಎಲ್ಲರೂ ನಮ್ಮ ಖಾದಿ ರಾಷ್ಟ್ರ ಧ್ವಜಗಳನ್ನೇ ಖರೀದಿ ಮಾಡಬೇಕಂತ ನಾನು ಮನವಿ ಮಾಡ್ತೇನೆ.
ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ @AIRnews_ಕನ್ನಡವನ್ನು ಅನುಸರಿಸಿ. ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಪಥ ರೂಪಿಸಲು 53 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ ಖಂಡ್ರೆ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಬೆಲಸಿಂದ ಪ್ರಕೃತಿ ವನದಲ್ಲಿ ನವೀಕೃತ ಉದ್ಯಾನ ಉದ್ಘಾಟಿಸಿ ಅವರು ಮಾತನಾಡಿದರು. 6,500 ಆನೆಗಳಿದ್ದು ದೇಶದಲ್ಲಿಯೇ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. 565 ಹುಲಿಗಳಿದ್ದು 2ನೇ ಸ್ಥಾನದಲ್ಲಿದೆ. ವನ್ಯಜೀವಿ ಸಂರಕ್ಷಣೆ, ಸಹಬಾಳ್ವೆ ಹೊಣೆ ಎಲ್ಲರ ಮೇಲಿದೆ ಎಂದರು. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣ ಅರಿವು ಕೇಂದ್ರಗಳು, ಗ್ರಂಥಾಲಯಗಳು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುಪರ್ದಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬೆಂಗಳೂರಿನ ಅರ್ಲಿ ಬರ್ಡ್ ಸಂಸ್ಥೆ ಪಕ್ಷಿಗಳ ವಿಸ್ಮಯಲೋಕ ಎಂಬ ವಿಶಿಷ್ಟ ಉಚಿತ ಆನ್ಲೈನ್ ಕೋರ್ಸ್ ರೂಪಿಸಿದೆ. ದೈನಂದಿನ ಬದುಕಿನಲ್ಲಿ ಪಕ್ಷಿಗಳ ಪಾತ್ರ, ಪರಿಸರ ಸಮತೋಲನದಲ್ಲಿ ಅವುಗಳ ಕೊಡುಗೆ ಇತ್ಯಾದಿ ವಿಷಯಗಳ ಕುರಿತು ದೃಶ್ಯ ಶ್ರಾವ್ಯ ಮಾಧ್ಯಮ ಬಳಸಿ ಸರಳ ಸುಂದರ ಮಾಹಿತಿ ಭಂಡಾರ ಒದಗಿಸಿದ್ದು ಈಗಾಗಲೇ ಸಾವಿರಾರು ಮಕ್ಕಳು ಪ್ರಯೋಜನ ಪಡೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅರ್ಲಿ ಬರ್ಡ್ ಸಂಸ್ಥೆಯ ಕಾರ್ಯಕ್ರಮ ಪ್ರಬಂಧಕಿ ಅಭಿಷೇಕ ಕೃಷ್ಣಗೋಪಾಲ್. ಅರ್ಲಿ ಬರ್ಡ್ ಕಡೆಯಿಂದ ಶುಭಾಶಯಗಳು. ಪಕ್ಷಿಗಳ ವಿಸ್ಮಯ ಲೋಕ ಎಂಬ ಒಂದು ಉಚಿತ ಮೊಬೈಲ್ ಸ್ನೇಹಿ ಆನ್ಲೈನ್ ಕೋರ್ಸ್ ಅನ್ನ ಬಿಡುಗಡೆ ಮಾಡಿದ್ದೇವೆ. ಈ ಕೋರ್ಸ್ ನ ಆಂಗ್ಲ ಭಾಷೆಯ ಆವೃತ್ತಿ ದಿ ವಂಡರ್ ಆಫ್ ಬರ್ಡ್ಸ್ ಅಂತ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯದ ಸಹಭಾಗಿತ್ವದಲ್ಲಿ ಕೋರ್ಸ್ ಅನ್ನ ಸುಮಾರು 6,000 ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಮೇಲ್ವಿಚಾರಕರಿಗೆ ನಾವು ಒದಗಿಸಿದ್ದೇವೆ. ಉತ್ತಮ ಗುಣಮಟ್ಟದ ವಿಡಿಯೋಗಳಿವೆ, ಆಕರ್ಷಕವಾದ ರಸಪ್ರಶ್ನೆಗಳಿವೆ, ಚಟುವಟಿಕೆಗಳು ಕೂಡ ಇದೆ. ಈ ಕೋರ್ಸ್ ಪಕ್ಷಿಗಳ ಆಕರ್ಷಕ ಜಗತ್ತನ್ನ ನಿಮಗೆ ಪರಿಚಯಿಸ್ತದೆ. 11 ವರ್ಷ ಮೇಲ್ಪಟ್ಟ ಯಾರಾದರೂ ಈ ಕೋರ್ಸ್ ಅನ್ನ ಮಾಡಬಹುದು. EARLY-BIRD.IN ಇದು ನಮ್ಮ ಅರ್ಲಿ ಬರ್ಡ್ ವೆಬ್ಸೈಟ್ ಲಿಂಕ್. ನಮ್ಮ ಸಹಾಯವಾಣಿ ನಂಬರ್ 9902232776. ಈ ಕೋರ್ಸ್ ಗ್ರಾಮೀಣ ಶಾಲೆಗಳಿರ್ಬೋದು, ಗ್ರಂಥಾಲಯಗಳಿರ್ಬೋದು, ಪ್ರಕೃತಿ ಕ್ಲಬ್ಗಳಿರ್ಬೋದು, ಯಾರಿಗಾದರೂ ಇದು ಸಂಪನ್ಮೂಲ. ಉಡುಪಿ ಜಿಲ್ಲೆ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಾಳಿಪಟ ಹಾರಿಸಲು ಪಕ್ಷಿಗಳ ಪ್ರಾಣಕ್ಕೆ ಎರವಾಗುವ ಚೈನೀಸ್ ಡೋರ್ ಅಥವಾ ಚೈನೀಸ್ ಮಾಂಜಾ ಬಳಸದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಗಾಜು ಅಥವಾ ಲೋಹದಿಂದ ಲೇಪಿತವಾದ ನೈಲಾನ್ ದಾರವನ್ನು ಬಳಕೆ ಮತ್ತು ಮಾರಾಟ ಮಾಡದಂತೆ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಘಟಕ 2012ರಿಂದ ಇಲ್ಲಿಯವರೆಗೆ 1222 ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ 1,656 ಯೂನಿಟ್ ರಕ್ತ ಸಂಗ್ರಹಿಸಿ ಜಿಲ್ಲೆಯ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ಒದಗಿಸಿದೆ ಎಂದು ಜಿಲ್ಲಾ ಘಟಕದ ಸಭಾಪತಿ ಎಂ ಜೈರಾಮ್ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಚಂದ್ರಂಪಳ್ಳಿ ಜಲಾಶಯದ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಬಿಡುವ ಹಿನ್ನೆಲೆ ನದಿ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಚಂದ್ರಂಪಳ್ಳಿ ಯೋಜನೆ ಸಹಾಯಕ ಅಭಿಯಂತರ ಚೇತನ್ ಕಳಸ್ಕರ್ ಕೋರಿದ್ದಾರೆ. ಜಾನಪದ ಲೋಕವನ್ನು ದಾಖಲಿಸಲು ಎಚ್ಎಲ್ ನಾಗೇಗೌಡರು ಅಪಾರ ಶ್ರಮಪಟ್ಟಿದ್ದಾರೆ ಎಂದು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಹಿಚಿ ಬೋರಲಿಂಗಯ್ಯ ಹೇಳಿದ್ದಾರೆ. ರಾಮನಗರದ ಜಾನಪದ ಲೋಕದಲ್ಲಿ ನಾಡೋಜ ಎಚ್ಎಲ್ ನಾಗೇಗೌಡರ ನೆನಪಿನ ಲೋಕಸಿರಿ 108 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಹನುಮಂತೇಗೌಡನ ದೊಡ್ಡಿಯ ಮಾದೇಶ್ವರನ ಗುಡ್ಡದ ತಂಬೂರಿ ಕಲಾವಿದ ಶಿವಣ್ಣ ಅವರನ್ನು ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭವಿಷ್ಯೋದಯ ಧ್ಯೇಯದೊಂದಿಗೆ ನವೆಂಬರ್ 18ರಿಂದ ಬೆಂಗಳೂರು ಟೆಕ್ ಸಮಿಟ್. ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಅರ್ಹ ಫಲಾನುಭವಿ ನೋಂದಣಿಯಲ್ಲಿ ಕರ್ನಾಟಕಕ್ಕೆ ರಾಷ್ಟ್ರಮಟ್ಟದಲ್ಲಿ 2ನೇ ಸ್ಥಾನ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಪಥ 53 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ.
ಹರ್ ಘರ್ ತಿರಂಗಾ ಅಭಿಯಾನ ಖಾದಿ ತ್ರಿವರ್ಣ ಧ್ವಜ ಮಾತ್ರ ಬಳಸುವಂತೆ ಖಾದಿ ಸಂಘಗಳ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.